ನಾವಿಷ್ಟೊತ್ತು ಬೆಂಗಳೂರಲ್ಲಿ ಒಬ್ಬ ಮೋಸಗಾರ ಹೆಂಡತಿಯ ಕಥೆಯನ್ನ ನೋಡಿದ್ವಿ. ಈಗ ಮಂಗಳೂರಲ್ಲೊಬ್ಬ ವಂಚಕ ವರನ ಕಥೆಯನ್ನ ನೋಡ್ತಾ ಹೋಗೋಣ. ಮ್ಯಾಟ್ರಿಮೋನಿಯಲ್ಲಿ ವರ ಹುಡುಕುವ ಯುವತಿಯರೇ ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಂಬತ್ತು ಜನ ಯುವತಿಯರ ಬಾಳಲ್ಲಿ ಮ್ಯಾಟ್ರಿಮೋನಿ ಮನ್ಮಥ ಚೆಲ್ಲಾಟವನ್ನ ಆಡಿದಾನೆ. ಹಸೆಮಣೆ ಏರಿ ತಾಳಿ ಕಟ್ಟಿ ಲಕ್ಷ ಲಕ್ಷ ಹಣ ಪೀಕಿ ಕೈ ಕೊಡ್ತಾನೆ ಈತ. ಮಂಗಳೂರಿನಲ್ಲಿ ಬೆಳಕಿಗೆ ಬಂತು ಬೆಚ್ಚಿ ಬೀಳಿಸೋ ವಂಚನೆಯ ಪ್ರಕರಣ. ಮ್ಯಾಟ್ರಿಮೋನಿಯಲ್ಲಿ ಯುವತಿಯರಿಗೆ ಮದುವೆಯ ಹೆಸರಲ್ಲಿ ಈತ ವಂಚನೆಯನ್ನ ಮಾಡಿದ್ದಾನೆ. ಹಸೆಮಣೆ ಏರಿ ತಾಳಿ ಕಟ್ಟಿ ಲಕ್ಷ ಲಕ್ಷ ಹಣ ಪೀಕಿ ಕೈ ಕೊಟ್ಟಿದ್ದಾನೆ ಈ ನಯವಂಚಕ. ಈ ಪೈಕಿ ಇಬ್ಬರು ಯುವತಿಯರನ್ನ ಮದುವೆಯಾಗಿ ಕೈ ಕೊಟ್ಟಿದ್ದಾನೆ ಈತ. ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ವಿಚಾರಣೆ ವೇಳೆ ಮ್ಯಾಟ್ರಿಮೋನಿ ಮನ್ಮಥನ ಕರ್ಮಕಾಂಡಗಳು ಒಂದೊಂದೇ ಬಯಲಾಗಿವೆ. ಆರೋಪಿ ಸುಶಾಂತ್ ಪೂಜಾರಿಯನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಈತ ತನ್ನ ಅಳಿಯ ಅಂತ ವಂಚನೆಗೆ ಸಾಥ್ ನೀಡಿದ್ದ ಭಾಸ್ಕರ್, ಆತನನ್ನು ಕೂಡ ಒದ್ದು ಒಳಗಡೆ ಹಾಕಿದ್ದಾರೆ. ಈಗ ಸೇಠ್ ಮಾವನಂತೆ ತಾನೇ ಮುಂದೆ ನಿಂತು ಮದುವೆ ಮಾಡಿಸಿದ್ದ ಈ ಭಾಸ್ಕರ್ ಇಲ್ಲೇ ಇದ್ದಾರೆ, ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಹಳೆಯ ಮಾವ ಸೋಗಿನಲ್ಲಿರುವಂತ ಮೋಸಗಾರರು ಮ್ಯಾಟ್ರಿಮೋನಿಯಲ್ಲಿ ಯುವತಿಯರನ್ನ ನೋಡೋದು, ಮದುವೆ ಆಗ್ತೀನಿ ಅಂತ ಹೇಳೋದು, ಅದು ಏನೋ ಶ್ರೀಮಂತ ಯುವತಿಯರೇ. ಸೊ ಮನೆ ಕಡೆ ಚೆನ್ನಾಗಿದ್ರೆ ಮಾತ್ರ ಅಂತ ಹೆಣ್ಮಕ್ಕಳನ್ನ ನೋಡೋದಂತೆ ಇವರು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಆದಿತ್ಯ ರಾವ್ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಈ ವಿಚಾರ ಎಲ್ಲ ಹೆಂಗ್ ಬಯಲಾಯಿತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ವಂಚನೆ ಮಾಡಿದಂತಹ ಬೆಚ್ಚಿ ಬೀಳಿಸಿದ ಘಟನೆ ನಡೆದಿರುವಂತದ್ದು. ಅಂದ್ರೆ ಅನೇಕ ಜನರಿಗೆ ಮ್ಯಾಟ್ರಿಮೋನಿಯಲ್ಲಿ ರಿಕ್ವೆಸ್ಟ್ ಕಳಿಸಿ ಅವರಲ್ಲಿ ಹಣವನ್ನು ಪಡೆದುಕೊಂಡು ಅವರನ್ನು ಒಳ್ಳೆಯದನ್ನು ಮಾಡಿಕೊಂಡು ಹಣವನ್ನು ಪಡೆದುಕೊಂಡು ಈಗ ವಂಚನೆ ಮಾಡಿದಂತಹ ಪ್ರಕರಣ ಬಯಲಾಗಿದೆ. ಮಂಗಳೂರು ಪೊಲೀಸರು ಆತನನ್ನು ವಂಚಕನನ್ನು ಕೂಡ ಬಂಧಿಸಿರುವಂತದ್ದು. ಮುಖ್ಯವಾಗಿ ಸಂತ್ರಸ್ತೆಯರು ಪೊಲೀಸರಿಗೆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಅವನ ಜಾಡನ್ನು ಹಿಡಿದಂತಹ ಮಂಗಳೂರು ಪೊಲೀಸರು ಆತನ ಅಂದ್ರೆ ಆತನ ಮ್ಯಾಟ್ರಿಮೋನಿಯ ಪ್ರೊಫೈಲ್ ಅನ್ನು ನೋಡಿಕೊಂಡು ಆತನ ಲೊಕೇಶನ್ ಅನ್ನು ಟ್ರೇಸ್ ಮಾಡಿ ಆತನನ್ನು ಬಂಧಿಸಿರುವಂತದ್ದು. ಕೇವಲ ಆತ ಒಬ್ಬನೇ ಅಲ್ಲ, ಆತನ ಜೊತೆ ಮತ್ತೊಬ್ಬ ಕೂಡ ಸೇರಿಸಿಕೊಂಡು ತನ್ನ ಮಾವನಂತೆ ಬಿಂಬಿಸುವಂತಹ ಮುಖಾಂತರವಾಗಿ ಈ ವಂಚನಾ ಜಾಲದಿಂದ ಅನೇಕ ಸಂತ್ರಸ್ತೆಯರಿಗೆ ಹಣ ವಂಚನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಆತನನ್ನು ಮತ್ತು ಆತನ ಮತ್ತೊಬ್ಬನನ್ನು ಅಂದ್ರೆ ಮಾವ ಅಂತ ಹೇಳಿಕೊಳ್ಳುವಂತ ಮತ್ತೊಬ್ಬನನ್ನು ಕೂಡ ಬಂಧಿಸಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಉಡುಪಿ ಆಗಿರ್ಬೋದು ಮತ್ತು ಬಾಂಬೆ ಇಲ್ಲಿನ ಹುಡುಗಿಯರನ್ನು ಟಾರ್ಗೆಟ್ ಮಾಡಿಕೊಂಡು ಮತ್ತು ಕರಾವಳಿ ಭಾಗದ ಕೆಲವು ಹುಡುಗಿಯರನ್ನು ಬರೋಬ್ಬರಿ 9 ಜನ ಹುಡುಗಿಯರನ್ನು ಟಾರ್ಗೆಟ್ ಮಾಡಿ ಆತ ವಂಚನೆಯನ್ನು ಕೂಡ ಮಾಡಿದ್ದ. ಲಕ್ಷ ಲಕ್ಷ ಹಣವನ್ನು ಕೂಡ ಅವರಲ್ಲಿ ಪಡ್ಕೊಂಡಿದ್ದ. ಆ ಬಳಿಕ ಆತ ಮೋಸ ಅಂತ ಹೇಳುವಂತಹ ಗೊತ್ತಾದ್ಮೇಲೆ ಅದರಲ್ಲಿ ಇಬ್ಬರು ಸಂತ್ರಸ್ತೆಯರು ಹೋಗಿ ಮಂಗಳೂರಿನಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಆ ಬಳಿಕ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆತನ ಜಾಡನ್ನು ಹಿಡಿದುಕೊಂಡು ಅಂದ್ರೆ ಮ್ಯಾಟ್ರಿಮೋನಿಯ ಪ್ರೊಫೈಲ್ ಏನಿದೆ ಅದರ ಜಾಡು ಮುಖಾಂತರವಾಗಿ ಅದರ ಪ್ರೊಫೈಲ್ ನಲ್ಲಿ ಇರುವಂತಹ ಎಲ್ಲ ಮಾಹಿತಿ ಮುಖಾಂತರವಾಗಿ ಆತನ ಜಾಡನ್ನು ಹಿಡ್ಕೊಂಡು ಈಗ ಆತನನ್ನು ಬಂಧಿಸಿರುವಂತದ್ದು. ಮತ್ತು ಇನ್ನಿತರ ಏನಾದ್ರೂ ಆತನ ಇನ್ನಷ್ಟು ಹುಡುಗಿಯರ ಸಂಪರ್ಕ ಇದೆಯಾ ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಆತನನ್ನು ವಿಚಾರಣೆ ಕೂಡ ಮಾಡ್ತಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.